ಕಳೆದ 18ನೇ ತಾರೀಕು ನಮಗೆ ಒಂದು ಕಂಪ್ಲೇಂಟ್ ಬರುತ್ತೆ. ಅದರಲ್ಲಿ ಬಸ್ಲಿಂಗ್ ವಿಠಲ್ ರಾಮಾಪುರೆ ಅನ್ನೋನು ಸತ್ತೋಗಿದ್ದಾನೆ. ಅವನು ತಾರಸಿಲಿರ್ತಕ್ಕಂಥ ಹೆಂಚುಗಳನ್ನ ರಿಪೇರಿ ಮಾಡ್ತಾ ಇರಬೇಕಾದ್ರೆ ಅವನು ಕೆಳಗೆ ಬಿದ್ದುಬಿಟ್ಟು ಸತ್ತೋಗಿದ್ದಾನೆ ಅನ್ನುವಂಥ ಕಂಪ್ಲೇಂಟನ್ನು ಸ್ವತಃ ಮನೆಯವರೇ ಕೊಡ್ತಾರೆ. ಅದಕ್ಕೆ ಸಹಕಾರಿಯಾಗಿ ಅವರ ಅಣ್ಣ, ತಾಯಿ, ಮೃತನಾಗಿರ್ತಕ್ಕಂಥ ಬಸ್ಲಿಂಗಪ್ಪನ ಹೆಂಡತಿ ಎಲ್ಲರೂ ಕೂಡ ಹೇಳಿರ್ತಾರೆ ನಮ್ಮ ಪ್ರಧಾನ ಪಂಚಾಯತ್. ಆದರೆ ಕೊಲೆಗಾರ ಸುಳ್ಳು ಹೇಳಿದ್ರು ಕೂಡ ಅಲ್ಲಿರ್ತಕ್ಕಂಥ ಸಾಕ್ಷ್ಯಾಧಾರಗಳು ಸುಳ್ಳು ಹೇಳಲ್ಲ ಅನ್ನೋ ರೀತಿಯಲ್ಲಿ ಮರಣೋತ್ತರ ಪರೀಕ್ಷಾ ಸಂದರ್ಭದಲ್ಲಿ ವೈದ್ಯರು ಕೆಲವೊಂದು ಸಂಶಯವನ್ನು ವ್ಯಕ್ತಪಡಿಸ್ತಾರೆ. ಆದರೆ ಈಗಾಗಲೇ ನಾವು UDR ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ದರಿಂದ ಅದೇ ಪ್ರಕರಣದ ತನಿಖೆಯನ್ನು ಮುಂದುವರಿಸಿ ನಮ್ಮ ಯಮಕನಮರಡಿ ಪೊಲೀಸರು ತನಿಖೆಗೆ ಹಿಡಿದ್ದಾರೆ. ಸಂಶಯಾಸ್ಪದ ವ್ಯಕ್ತಿಗಳನ್ನ ಕರೆದು ವಿಚಾರಣೆ ಮಾಡಬೇಕಾದ್ರೆ ಅಣ್ಣನಾದಂಥ ಸಿದ್ದಪ್ಪ ರಾಮಪುರೆ ಇವನು ತಾನೇ ಕೊಲೆ ಮಾಡಿರೋದನ್ನು ಒಪ್ಕೊಳ್ತಾನೆ. ಅದರ ಜೊತೆಗೆ ಮೃತನಾದಂಥ ಬಸ್ಲಿಂಗನ ಹೆಂಡತಿಗೆ ಕೂಡ ಹೆದರಿಸಿರ್ತಾರೆ. ನೀನೇನಾದರೂ ನಿಜ ಹೇಳಿದ್ರೆ ನಿಮಗೂ ಕೂಡ ಏನಾದರೂ ಮಾಡ್ತೀವಿ ಅಂತ ಹೆದರಿಸಿರೋದ್ರಿಂದ ಆ ಮಹಿಳೆ ಕೂಡ ಅಸ್ವಾಭಾವಿಕ ರೀತಿಯಲ್ಲಿ ಹೇಳಿಕೆಯನ್ನು ಮುಂಚೆ ಕೊಟ್ಟಿರ್ತಾರೆ. ಆಗಿದ್ದೇನಪ್ಪ ಅಂತಂದರೆ ಬಸ್ಲಿಂಗ್ ವಿಠಲ್ ರಾಮಾಪುರೆ ಕೊಲೆಯಾದಂಥ ವ್ಯಕ್ತಿ ಇವನು ವಿಪರೀತ ಕುಡಿಯೋ ಚಟದಲ್ಲಿರ್ತಾನೆ. ಅವನು ಆಗಾಗ ಈ ಅಣ್ಣನ ಮನೆಗೆ ಹೋಗ್ಬಿಟ್ಟು ಅಲ್ಲಿ ಗಲಾಟೆ ಮಾಡಿ ಆಸ್ತಿ ವಿಚಾರವಾಗಿ ಕಾಲು ಕೆದರಿ ಜಗಳ ಮಾಡ್ತಾ ಇರ್ತಾನೆ. ಅದೇ ರೀತಿ 18ನೇ ತಾರೀಕು ಕೂಡ ಅಲ್ಲಿ ಬಂದು ಜಗಳ ಆಡ್ತಾ ಇರಬೇಕಾದ್ರೆ ಈ ಸಿದ್ದಪ್ಪ ಅವರ ಅಣ್ಣ ಅವನಿಗೆ ತಗೊಂಡು ಚೆನ್ನಾಗಿ ಹೊಡೆದು ಬಿಡ್ತಾನೆ. ಹೊಡೆದು ಅವನಿಗೆ ಕೆಳಗೆ ಬೀಳಿಸಿ ಆ ತಲೆಗೆ ಹೀಗೆ ಹಿಂದೆ ಜಜ್ಜಿದಾಗ ಹಿಂದ್ಗಡೆ ಗಾಯ ಆಗಿ ರಕ್ತಸ್ರಾವವಾಗಿ ಅವನು ಸತ್ತೋಗ್ಬಿಡ್ತಾನೆ. ಹಾಗಾಗಿ ಅವನು ತಾರಸಿಲಿರ್ತಕ್ಕಂಥ ಹೆಂಚುಗಳನ್ನ ರಿಪೇರಿ ಮಾಡಬೇಕಾದ್ರೆ ತೆಗಿತಿರ್ಬೇಕಾದ್ರೆ ಬಿದ್ದು ಗಾಯಗಳಿರುವಂಥ ನಂಬಲಾರವಾದ ಸುಳ್ಳನ್ನು ಹೇಳಿರ್ತಾರೆ. ಆದರೆ ನಮ್ಮ ಪೊಲೀಸರು ಮರಣೋತ್ತರ ಪರೀಕ್ಷೆಯಲ್ಲಿ ವ್ಯಕ್ತ ಆದಂಥ ಸಂಶಯದ ಆಧಾರದ ಮೇಲೆ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗಾಗಲೇ ಆರೋಪಿತ ಸಿದ್ದಪ್ಪ ವಿಠಲ್ನನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿರುತ್ತೆ. ಸತ್ತೋನ್ ಬಸ್ಲಿಂಗ ಒಂದು ರಿಕ್ವೆಸ್ಟ್ ನಿಮ್ಗೆ ಆಲ್ರೆಡಿ ಕಾಗವಾಡ ಪೊಲೀಸ್ ಮನೆ ಕಳ್ತನ